Hi everyone, today I am going to inform you about KEA latest update about BAMS seat matrix. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನಡೀತಾ ಇದೆ. ಸೊ ಇವಾಗ KEA ಇಲಾಖೆಯು BAMS ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಮಾಡಿದೆ. ಅದೇನೆಂದರೆ ರಾಜ್ಯದ ಒಟ್ಟು 64 ಆಯುರ್ವೇದ ಕಾಲೇಜುಗಳಲ್ಲಿ ಲಭ್ಯವಿರುವ BAMS ಸೀಟುಗಳ ವಿವರವನ್ನು ಸೀಟ್ ಮ್ಯಾಟ್ರಿಕ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಡುಗಡೆ ಮಾಡಿದೆ. ಒಟ್ಟು 4822 ಸೀಟುಗಳು ಲಭ್ಯವಿದ್ದು ಹೈದರಾಬಾದ್ ಕರ್ನಾಟಕ ಕೋಟಾದಡಿಯಲ್ಲಿ 244 ಸೀಟುಗಳಿವೆ. ಓಕೆ, ಅದೇ ರೀತಿಯಾಗಿ ಮುಂದುವರಿದು ಉಳಿಕೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅಂದರೆ ಹೈದರಾಬಾದ್ ಕರ್ನಾಟಕ ಸೀಟುಗಳನ್ನ ಬಿಟ್ಟು ಎಷ್ಟಿದಾವೆ ಅಂದರೆ 1095 ಸೀಟುಗಳು ಎಂದು ನಿಗದಿ ಮಾಡಲಾಗಿದೆ. ಖಾಸಗಿ ವಲಯದ ಮುಕ್ತ ಸೀಟುಗಳಿಗೆ 667, ಇತರ ಕೋಟಾದಲ್ಲಿ 1830 ಹಾಗೂ NRI ಕೋಟಾದಲ್ಲಿ 915 ಸೀಟುಗಳು ಒದಗಿಸಲಾಗಿದೆ. ಅದೇ ರೀತಿಯಾಗಿ ಇನ್ನುಳಿದು ಬೇರೆ ಬೇರೆ ಕ್ಲೇಮ್ಗಳಿಗೆ ಅಂದರೆ ಯಾವುದು NCC ಇರ್ಬೋದು, ಸೇನೆ, CAPF ಇರ್ಬೋದು ಹಾಗೂ ಅಂಗವಿಕಲರ ಕೋಟಾದಲ್ಲಿ ಇಲ್ಲಿ ಸೀಟುಗಳನ್ನು ಒಟ್ಟುಗೂಡಿಸಿ ಟೋಟಲ್ ಆಗಿ ನಿಮಗೆ 4822 ಸೀಟುಗಳು ಹಂಚಿಕೆಯಾಗಿವೆ ಎಂದು KEA ಇಲಾಖೆಯು ತಿಳಿಸಿದೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಏನು BAMS ಕೋರ್ಸನ್ನು ಏನು ಆಪ್ಷನಲ್ಲಿ ಎಂಟ್ರಿ ಮಾಡಿರ್ತೀರಿ, ಸೊ ಅವರೆಲ್ಲ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ನೀವು ರೆಫರ್ ಮಾಡ್ಕೋಬೋದು. ರೆಫರ್ ಮಾಡಿಕೊಂಡು ನಿಮ್ಮ ಒಂದು ಇಚ್ಛೆಯ ಕಾಲೇಜು ಅಥವಾ ಏನು ಕಾಲೇಜ್ ಕೋಡನ್ನು ನಮೂದಿಸಿ ನೀವಲ್ಲಿ ಎನ್ರೋಲ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.